10 ಕೋಟಿ ಎಗರಿಸಿದ ಖದೀಮರು ಮನಿ ವ್ಯೂ ಆಪ್ನ API ಹ್ಯಾಕ್ ಮಾಡಿ ಕೋಟಿ ಕೋಟಿ ಹೆಗರಿಸಿದ್ರು. ವಿಸ್ಡಮ್ ಫೈನಾನ್ಸ್ ಕಂಪನಿಗೆ ಸೇರಿದಂತಹ ವಿಚಾರ. ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ರು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೂಡ ಕೊಟ್ಟಿತ್ತು. ಸಿಸಿಬಿ ಸೈಬರ್ ಕ್ರೈಮ್ಗೆ ದೂರು ಬಂದ ಬಳಿಕ ಎಚ್ಚೆತ್ತುಕೊಂಡಂತಹ ಸೈಬರ್ ಕ್ರೈಮ್ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಸ್ಮಾಯಿಲ್ ಅತ್ತರ್ ಸೇರಿ ಇಬ್ಬರ ಬಂಧನ ಆಗಿದೆ. ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಒಟ್ಟು 10 ಕೋಟಿ ಹಣವನ್ನು ಕೂಡ ಫ್ರೀಸ್ ಮಾಡಿದ್ದಾರೆ. ದುಬೈನಲ್ಲಿ ಕುಳಿತು ಭಾರತ ಮೂಲದ ವ್ಯಕ್ತಿಯಿಂದ ಹ್ಯಾಕ್ ಮಾಡುವ ಕೆಲಸ ಆಗಿತ್ತು. ಡೇಟಾ ಸೆಂಟರ್ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಖರೀದಿ ಮಾಡಿ ವಂಚನೆ ಮಾಡಿದ್ರು. ಹಣವನ್ನ 49 ಕೋಟಿ ಲೂಟಿ ಮಾಡಿದ್ರು. ಜಸ್ಟ್ 3 ಗಂಟೆ ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ದು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೊಟ್ಟಿತ್ತು. ದೂರು ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದಂತಹ ಸಿಸಿಬಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಬರ್ ವಂಚಕರ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರ ಅಕೌಂಟ್ನಲ್ಲಿದ್ದಂಥ 10 ಕೋಟಿ ಹಣವನ್ನ ಈಗ ಫ್ರೀಸ್ ಮಾಡಿಸಿದ್ದಾರೆ ಪೊಲೀಸರು. ಎಗರಿಸಿದ್ದು 49 ಕೋಟಿ, ಅಕೌಂಟ್ನಲ್ಲಿದ್ದು 10 ಕೋಟಿ, ಅದನ್ನು ಫ್ರೀಸ್ ಮಾಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಹೇಗೆ ಇವರು ಎಗರಿಸಿದ್ರು? ಅದು 3 ಗಂಟೆಯಲ್ಲಿ 49 ಕೋಟಿ ಹಣವನ್ನ. ನಾಗೇಂದ್ರ, ಇದು ಹೊಸ ತರದಲ್ಲಿ ಸೈಬರ್ ಖದೀಮರು ಹಣವನ್ನ ಲೂಟಿ ಮಾಡಿರುವಂತದ್ದು. ಈಗ ಸದ್ಯ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಮುಖ್ಯವಾಗಿ ಈ ಹಣವನ್ನ ಕಳೆದುಕೊಂಡಿದ್ದಂತ 10 ಕೋಟಿ ಹಣವನ್ನ ವಾಪಸ್ ನೀಡಿದ್ದಾರೆ. ಮನಿ ವ್ಯೂ ಅನ್ನುವಂತ ಒಂದು ಜನರಿಗೆ ಲೋನ್ ಅನ್ನ ಕೊಡುವಂತಹ ಒಂದು ಆಪ್ ಇದೆ. ಆ ಆಪ್ ನ API ಅನ್ನ ಹ್ಯಾಕ್ ಮಾಡಿ ಸುಮಾರು 40 ಕೋಟಿಯನ್ನ ಇವರು ಲೂಟಿ ಮಾಡಿರುವಂತದ್ದು. ವಿಸ್ಡಮ್ ಫೈನಾನ್ಸ್ ಎನ್ನುವಂತಹ ಕಂಪನಿ ಮನಿ ವ್ಯೂ ಎನ್ನುವಂತ ಒಂದು ಆಪ್ ಅನ್ನ ನಡೆಸುತ್ತೆ. ಇದೇ ಆಪ್ಗೆ ಈ ಸೈಬರ್ ಖದೀಮರು ಏನು ಎಂಟ್ರಿ ಆಗಿ ಹ್ಯಾಕ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಆ ಆಪ್ ನ AIP ಅನ್ನ ಬಳಸ್ಕೊಂಡು ಅವರು ಹ್ಯಾಕ್ ಅನ್ನ ಮಾಡ್ತಾರೆ. ಇದು ಪ್ಲಾನ್ ಆಗಿರುವಂತದ್ದು ಸಂಪೂರ್ಣವಾಗಿ ದುಬೈನಲ್ಲಿ ಇದ್ದಂತಹ ಇಬ್ಬರು ಭಾರತೀಯರು. ಅವರು ಈ ಪ್ಲಾನ್ ಎಲ್ಲ ರೆಡಿ ಮಾಡಿಕೊಂಡು ಬೆಳಗಾವಿಯಲ್ಲಿ ಇದ್ದಂತಹ ಈ ಬಂಧಿತ ಆರೋಪಿ ಒಬ್ಬ ಏನಿದ್ದಾನೆ ಇಸ್ಮಾಯಿಲ್ ಅತ್ತರ್, ಆತನನ್ನ ಸಂಪರ್ಕ ಮಾಡ್ತಾರೆ. ಇಸ್ಮಾಯಿಲ್ ಅತ್ತರ್ ಒಂದು ಡೇಟಾ ಸೆಂಟರ್ ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಈ ಸರ್ವರ್ ಅನ್ನ ಬಳಸಿದ್ರೆ ನಾವು ಈ ಹ್ಯಾಕ್ ಮಾಡ್ತೀವಿ ನೋಡಿ, ಅವಾಗ IP ಅಡ್ರೆಸ್ ಯಾವುದು ಗೊತ್ತಾಗಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಆ ಸರ್ವರ್ ಅನ್ನ ಬಳಸ್ಕೊಂಡು ಈ ದುಬೈನಲ್ಲಿ ಕೂತಿದ್ದಂತಹ ಇಬ್ಬರು ವ್ಯಕ್ತಿಗಳು ಚೀನಾ ಮೂಲದ ಹ್ಯಾಕರ್ಗಳ ಜೊತೆ ಈ ಹ್ಯಾಕಿಂಗ್ ಅನ್ನ ಮಾಡಿಸ್ತಾರೆ. ಹ್ಯಾಕಿಂಗ್ ಅನ್ನ ಮಾಡಿಸಿ ಕೇವಲ 3 ಗಂಟೆಯಲ್ಲಿ ಸುಮಾರು 653 ಅಕೌಂಟ್ಗೆ 49 ಕೋಟಿ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ರು. ಯಾವಾಗ ಹ್ಯಾಕಿಂಗ್ ವಿಚಾರ ಗೊತ್ತಾಗುತ್ತೋ ಅವಾಗ ವಿಸ್ಡಮ್ ಫೈನಾನ್ಸ್ ಕಂಪನಿ ಏನಿದ್ದಾರೆ ಅವರು ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಸಿಸಿಬಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆ ಹಣ ಮೊದಲು ಯಾರಿಗೆ ವರ್ಗಾವಣೆ ಆಗಿತ್ತು ಅಂತ ನೋಡ್ತಾರೆ. ಅವಾಗ ಮಹಾರಾಷ್ಟ್ರ ಮೂಲದ ವ್ಯಕ್ತಿಯವರನ್ನ ಸಂಜಯ್ ಪಾಟೀಲ್ ಎಂಬಾತನಿಗೆ 27 ಲಕ್ಷ ಹೋಗಿರೋದು ಗೊತ್ತಾಗುತ್ತೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿದಾಗ ಆತ ನನ್ನ ಅಕೌಂಟಿಗೆ ನಂದು ಕರೆಂಟ್ ಅಕೌಂಟ್ ಇದೆ, ಕಮಿಷನ್ ಕೊಡ್ತೀನಿ ಅಂದ್ರು, ನಾನು ಹಾಕಿ ವಿಡ್ರಾ ಮಾಡಿಕೊಟ್ಟೆ ಅಂತಾನೆ. ಆನಂತರ ಆ VPN ಗಳನ್ನ ಅವರು ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. 10 ಕೋಟಿ ಎಗರಿಸಿದ ಖದೀಮರು ಮನಿ ವ್ಯೂ ಆಪ್ನ API ಹ್ಯಾಕ್ ಮಾಡಿ ಕೋಟಿ ಕೋಟಿ ಹೆಗರಿಸಿದ್ರು. ವಿಸ್ಡಮ್ ಫೈನಾನ್ಸ್ ಕಂಪನಿಗೆ ಸೇರಿದಂತಹ ವಿಚಾರ. ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ರು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೂಡ ಕೊಟ್ಟಿತ್ತು. ಸಿಸಿಬಿ ಸೈಬರ್ ಕ್ರೈಮ್ಗೆ ದೂರು ಬಂದ ಬಳಿಕ ಎಚ್ಚೆತ್ತುಕೊಂಡಂತಹ ಸೈಬರ್ ಕ್ರೈಮ್ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಸ್ಮಾಯಿಲ್ ಅತ್ತರ್ ಸೇರಿ ಇಬ್ಬರ ಬಂಧನ ಆಗಿದೆ. ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಒಟ್ಟು 10 ಕೋಟಿ ಹಣವನ್ನು ಕೂಡ ಫ್ರೀಸ್ ಮಾಡಿದ್ದಾರೆ. ದುಬೈನಲ್ಲಿ ಕುಳಿತು ಭಾರತ ಮೂಲದ ವ್ಯಕ್ತಿಯಿಂದ ಹ್ಯಾಕ್ ಮಾಡುವ ಕೆಲಸ ಆಗಿತ್ತು. ಡೇಟಾ ಸೆಂಟರ್ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಖರೀದಿ ಮಾಡಿ ವಂಚನೆ ಮಾಡಿದ್ರು. ಹಣವನ್ನ 49 ಕೋಟಿ ಲೂಟಿ ಮಾಡಿದ್ರು. ಜಸ್ಟ್ 3 ಗಂಟೆ
ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ದು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೊಟ್ಟಿತ್ತು. ದೂರು ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದಂತಹ ಸಿಸಿಬಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಬರ್ ವಂಚಕರ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರ ಅಕೌಂಟ್ನಲ್ಲಿದ್ದಂಥ 10 ಕೋಟಿ ಹಣವನ್ನ ಈಗ ಫ್ರೀಸ್ ಮಾಡಿಸಿದ್ದಾರೆ ಪೊಲೀಸರು. ಎಗರಿಸಿದ್ದು 49 ಕೋಟಿ, ಅಕೌಂಟ್ನಲ್ಲಿದ್ದು 10 ಕೋಟಿ, ಅದನ್ನ ಫ್ರೀಸ್ ಮಾಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಹೇಗೆ ಇವರು ಎಗರಿಸಿದ್ರು? ಅದು 3 ಗಂಟೆಯಲ್ಲಿ 49 ಕೋಟಿ ಹಣವನ್ನ. ನಾಗೇಂದ್ರ, ಇದು ಹೊಸ ತರದಲ್ಲಿ ಸೈಬರ್ ಕದಿಮರು ಹಣವನ್ನ ಲೂಟಿ ಮಾಡಿರುವಂತದ್ದು. ಈಗ ಸದ್ಯ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಮುಖ್ಯವಾಗಿ ಈ ಹಣವನ್ನ ಕಳೆದುಕೊಂಡಿದ್ದಂತ 10 ಕೋಟಿ ಹಣವನ್ನ ವಾಪಸ್ ನೀಡಿದ್ದಾರೆ. ಮನಿ ವ್ಯೂ ಅನ್ನುವಂತ ಒಂದು ಜನರಿಗೆ ಲೋನ್ ಅನ್ನ ಕೊಡುವಂತ ಒಂದು ಆಪ್ ಇದೆ. ಆ ಆಪ್ ನ API ಅನ್ನ ಹ್ಯಾಕ್ ಮಾಡಿ ಸುಮಾರು 40 ಕೋಟಿಯನ್ನ ಇವರು ಲೂಟಿ ಮಾಡಿರುವಂತದ್ದು. ವಿಸ್ಡಮ್ ಫೈನಾನ್ಸ್ ಎನ್ನುವಂತಹ ಕಂಪನಿ ಮನಿ ವ್ಯೂ ಎನ್ನುವಂತ ಒಂದು ಆಪ್ ಅನ್ನ ನಡೆಸುತ್ತೆ. ಇದೇ ಆಪ್ಗೆ ಈ ಸೈಬರ್ ಕದಿಮರು ಏನು ಎಂಟ್ರಿ ಆಗಿ ಹ್ಯಾಕ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಆ ಆಪ್ ನ AIP ಅನ್ನ ಬಳಸ್ಕೊಂಡು ಅವರು ಹ್ಯಾಕ್ ಅನ್ನ ಮಾಡ್ತಾರೆ. ಇದು ಪ್ಲಾನ್ ಆಗಿರುವಂತದ್ದು ಸಂಪೂರ್ಣವಾಗಿ ದುಬೈನಲ್ಲಿ ಇದ್ದಂತಹ ಇಬ್ಬರು ಭಾರತೀಯರು. ಅವರು ಈ ಪ್ಲಾನ್ ಎಲ್ಲ ರೆಡಿ ಮಾಡಿಕೊಂಡು ಬೆಳಗಾವಿಯಲ್ಲಿ ಇದ್ದಂತಹ ಈ ಬಂಧಿತ ಆರೋಪಿ ಒಬ್ಬ ಏನಿದ್ದಾನೆ ಇಸ್ಮಾಯಿಲ್ ಅತ್ತರ್, ಆತನನ್ನ ಸಂಪರ್ಕ ಮಾಡ್ತಾರೆ. ಇಸ್ಮಾಯಿಲ್ ಅತ್ತರ್ ಒಂದು ಡೇಟಾ ಸೆಂಟರ್ ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಈ ಸರ್ವರ್ ಅನ್ನ ಬಳಸಿದ್ರೆ ನಾವು ಈ ಹ್ಯಾಕ್ ಮಾಡ್ತೀವಿ ನೋಡಿ, ಅವಾಗ IP ಅಡ್ರೆಸ್ ಯಾವುದು ಗೊತ್ತಾಗಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಆ ಸರ್ವರ್ ಅನ್ನ ಬಳಸ್ಕೊಂಡು ಈ ದುಬೈನಲ್ಲಿ ಕೂತಿದ್ದಂತಹ ಇಬ್ಬರು ವ್ಯಕ್ತಿಗಳು ಚೀನಾ ಮೂಲದ ಹ್ಯಾಕರ್ಗಳ ಜೊತೆ ಈ ಹ್ಯಾಕಿಂಗ್ ಅನ್ನ ಮಾಡಿಸ್ತಾರೆ. ಹ್ಯಾಕಿಂಗ್ ಅನ್ನ ಮಾಡಿಸಿ ಕೇವಲ 3 ಗಂಟೆಯಲ್ಲಿ ಸುಮಾರು 653 ಅಕೌಂಟ್ಗೆ 49 ಕೋಟಿ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ರು. ಯಾವಾಗ ಹ್ಯಾಕಿಂಗ್ ವಿಚಾರ ಗೊತ್ತಾಗುತ್ತೋ ಅವಾಗ ವಿಸ್ಡಮ್ ಫೈನಾನ್ಸ್ ಕಂಪನಿ ಏನಿದ್ದಾರೆ ಅವರು ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಸಿಸಿಬಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆ ಹಣ ಮೊದಲು ಯಾರಿಗೆ ವರ್ಗಾವಣೆ ಆಗಿತ್ತು ಅಂತ ನೋಡ್ತಾರೆ. ಅವಾಗ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಓರ್ವನ ಸಂಜಯ್ ಪಾಟೀಲ್ ಎಂಬ ತನಗೆ 27 ಲಕ್ಷ ಹೋಗಿರೋದು ಗೊತ್ತಾಗುತ್ತೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿದಾಗ ಆತ ನನ್ನ ಅಕೌಂಟಿಗೆ ನಂದು ಕರೆಂಟ್ ಅಕೌಂಟ್ ಇದೆ, ಕಮಿಷನ್ ಕೊಡ್ತೀನಿ ಅಂದ್ರು, ನಾನು ಹಾಕಿ ವಿಡ್ರಾ ಮಾಡಿಕೊಟ್ಟೆ ಅಂತಾನೆ. ಆನಂತರ 10 ಕೋಟಿ ಎಗರಿಸಿದ ಖದೀಮರು ಮನಿ ವ್ಯೂ ಆಪ್ ನ API ಹ್ಯಾಕ್ ಮಾಡಿ ಕೋಟಿ ಹೆಗರಿಸಿದ್ರು. ವಿಸ್ಡಮ್ ಫೈನಾನ್ಸ್ ಕಂಪನಿಗೆ ಸೇರಿದಂತಹ ವಿಚಾರ ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ರು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೂಡ ಕೊಟ್ಟಿತ್ತು. ಸಿಸಿಬಿ ಸೈಬರ್ ಕ್ರೈಮ್ಗೆ ದೂರು ಬಂದ ಬಳಿಕ ಎಚ್ಚೆತ್ತುಕೊಂಡಂತಹ ಸೈಬರ್ ಕ್ರೈಮ್ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಸ್ಮಾಯಿಲ್ ಅತ್ತರ್ ಸೇರಿ ಇಬ್ಬರ ಬಂಧನ ಆಗಿದೆ. ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಒಟ್ಟು 10 ಕೋಟಿ ಹಣವನ್ನು ಕೂಡ ಫ್ರೀಸ್ ಮಾಡಿದ್ದಾರೆ. ದುಬೈನಲ್ಲಿ ಕುಳಿತು ಭಾರತ ಮೂಲದ ವ್ಯಕ್ತಿಯಿಂದ ಹ್ಯಾಕ್ ಮಾಡುವ ಕೆಲಸ ಆಗಿತ್ತು. ಡೇಟಾ ಸೆಂಟರ್ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಖರೀದಿ ಮಾಡಿ ವಂಚನೆ ಮಾಡಿದ್ರು. ಹಣವನ್ನ 49 ಕೋಟಿ ಲೂಟಿ ಮಾಡಿದ್ರು. ಜಸ್ಟ್ 3 ಗಂಟೆ ದುಬೈ ಚೀನಾದಲ್ಲಿ ಕೂತು ಹ್ಯಾಕ್ ಮಾಡಿ ಹಣವನ್ನ ಲೂಟಿ ಮಾಡಿದ್ದು. ಸಿಸಿಬಿ ಸೈಬರ್ ಕ್ರೈಮ್ಗೆ ವಿಸ್ಡಮ್ ಫೈನಾನ್ಸ್ ಕಂಪನಿ ದೂರನ್ನ ಕೊಟ್ಟಿತ್ತು. ದೂರು ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದಂತಹ ಸಿಸಿಬಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಬರ್ ವಂಚಕರ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರ ಅಕೌಂಟ್ನಲ್ಲಿದ್ದಂಥ 10 ಕೋಟಿ ಹಣವನ್ನ ಈಗ ಫ್ರೀಸ್ ಮಾಡಿಸಿದ್ದಾರೆ ಪೊಲೀಸರು. ಎಗರಿಸಿದ್ದು 49 ಕೋಟಿ, ಅಕೌಂಟ್ನಲ್ಲಿದ್ದು 10 ಕೋಟಿ, ಅದನ್ನ ಫ್ರೀಸ್ ಮಾಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಹೇಗೆ ಇವರು ಎಗರಿಸಿದ್ರು? ಅದು 3 ಗಂಟೆಯಲ್ಲಿ 49 ಕೋಟಿ ಹಣವನ್ನ. ನಾಗೇಂದ್ರ, ಇದು ಹೊಸ ತರದಲ್ಲಿ ಸೈಬರ್ ಕದಿಮರು ಹಣವನ್ನ ಲೂಟಿ ಮಾಡಿರುವಂತದ್ದು. ಈಗ ಸದ್ಯ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಮುಖ್ಯವಾಗಿ ಈ ಹಣವನ್ನ ಕಳೆದುಕೊಂಡಿದ್ದಂತ 10 ಕೋಟಿ ಹಣವನ್ನ
ವಾಪಸ್ ನೀಡಿದ್ದಾರೆ. ಮನಿ ವ್ಯೂ ಅನ್ನುವಂತ ಒಂದು ಜನರಿಗೆ ಲೋನ್ ಅನ್ನ ಕೊಡುವಂತ ಒಂದು ಆಪ್ ಇದೆ. ಆ ಆಪ್ ನ API ಅನ್ನ ಹ್ಯಾಕ್ ಮಾಡಿ ಸುಮಾರು 40 ಕೋಟಿಯನ್ನ ಇವರು ಲೂಟಿ ಮಾಡಿರುವಂತದ್ದು. ವಿಡ್ಸಮ್ ಫೈನಾನ್ಸ್ ಎನ್ನುವಂತಹ ಕಂಪನಿ ಮನಿ ವ್ಯೂ ಎನ್ನುವಂತ ಒಂದು ಆಪ್ ಅನ್ನ ನಡೆಸುತ್ತೆ. ಇದೇ ಆಪ್ಗೆ ಈ ಸೈಬರ್ ಕದೀಮರು ಏನು ಎಂಟ್ರಿ ಆಗಿ ಹ್ಯಾಕ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಆ ಆಪ್ ನ AIP ಅನ್ನ ಬಳಸ್ಕೊಂಡು ಅವರು ಹ್ಯಾಕ್ ಅನ್ನ ಮಾಡ್ತಾರೆ. ಇದು ಪ್ಲಾನ್ ಆಗಿರುವಂತದ್ದು ಸಂಪೂರ್ಣವಾಗಿ ದುಬೈನಲ್ಲಿ ಇದ್ದಂತಹ ಇಬ್ಬರು ಭಾರತೀಯರು. ಅವರು ಈ ಪ್ಲಾನ್ ಎಲ್ಲ ರೆಡಿ ಮಾಡಿಕೊಂಡು ಬೆಳಗಾವಿಯಲ್ಲಿ ಇದ್ದಂತಹ ಈ ಬಂಧಿತ ಆರೋಪಿ ಒಬ್ಬ ಏನಿದ್ದಾನೆ ಇಸ್ಮಾಯಿಲ್ ಅತ್ತರ್, ಆತನನ್ನ ಸಂಪರ್ಕ ಮಾಡ್ತಾರೆ. ಇಸ್ಮಾಯಿಲ್ ಅತ್ತರ್ ಒಂದು ಡೇಟಾ ಸೆಂಟರ್ ನಿಂದ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಈ ಸರ್ವರ್ ಅನ್ನ ಬಳಸಿದ್ರೆ ನಾವು ಈ ಹ್ಯಾಕ್ ಮಾಡ್ತೀವಿ ನೋಡಿ, ಅವಾಗ IP ಅಡ್ರೆಸ್ ಯಾವುದು ಗೊತ್ತಾಗಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ವರ್ಚುವಲ್ ಪ್ರೈವೇಟ್ ಸರ್ವರ್ ಅನ್ನ ಖರೀದಿ ಮಾಡ್ಕೊಡ್ತಾನೆ. ಆ ಸರ್ವರ್ ಅನ್ನ ಬಳಸ್ಕೊಂಡು ಈ ದುಬೈನಲ್ಲಿ ಕೂತಿದ್ದಂತಹ ಇಬ್ಬರು ವ್ಯಕ್ತಿಗಳು ಚೀನಾ ಮೂಲದ ಹ್ಯಾಕರ್ಗಳ ಜೊತೆ ಈ ಹ್ಯಾಕಿಂಗ್ ಅನ್ನ ಮಾಡಿಸ್ತಾರೆ. ಹ್ಯಾಕಿಂಗ್ ಅನ್ನ ಮಾಡಿಸಿ ಕೇವಲ 3 ಗಂಟೆಯಲ್ಲಿ ಸುಮಾರು 653 ಅಕೌಂಟ್ಗೆ 49 ಕೋಟಿ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ರು. ಯಾವಾಗ ಹ್ಯಾಕಿಂಗ್ ವಿಚಾರ ಗೊತ್ತಾಗುತ್ತೋ ಅವಾಗ ವಿಡ್ಸಮ್ ಫೈನಾನ್ಸ್ ಕಂಪನಿ ಏನಿದ್ದಾರೆ ಅವರು CCB ಪೊಲೀಸರಿಗೆ ದೂರನ್ನ ನೀಡ್ತಾರೆ. CCB ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆ ಹಣ ಮೊದಲು ಯಾರಿಗೆ ವರ್ಗಾವಣೆ ಆಗಿತ್ತು ಅಂತ ನೋಡ್ತಾರೆ. ಅವಾಗ ಮಹಾರಾಷ್ಟ್ರ ಮೂಲದ ವ್ಯಕ್ತಿಯವರನ್ನ ಸಂಜಯ್ ಪಾಟೀಲ್ ಎಂಬಾತನಿಗೆ 27 ಲಕ್ಷ ಹೋಗಿರೋದು ಗೊತ್ತಾಗುತ್ತೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿದಾಗ ಆತ ನನ್ನ ಅಕೌಂಟಿಗೆ ನಂದು ಕರೆಂಟ್ ಅಕೌಂಟ್ ಇದೆ, ಕಮಿಷನ್ ಕೊಡ್ತೀನಿ ಅಂದ್ರು, ನಾನು ಹಾಕಿ ವಿಡ್ರಾ ಮಾಡಿಕೊಟ್ಟೆ ಅಂತಾನೆ. ಆನಂತರ ಆ VPN ಗಳನ್ನ ಅವರು ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಓಕೆ ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.